ದೇವಸ್ಥಾನ ಬಂದು ಪ್ರತಿಯೊಂದು ಒಳ್ಳೇದಾಗಿದೆ ನಮಗೆ. ನಾವು ಕೇಳ್ಕೊಂಡಿದ್ದೆಲ್ಲ ಆಗೈತೆ. ನಮ್ಗೆ ಏನು ಅನ್ಕತೀವೋ ಅದಾಗುತ್ತೆ. ಅಯ್ಯಪ್ಪ ನಮ್ಮ ಕಷ್ಟಗಳಿಗೆಲ್ಲ ನನ್ನೊಂದು ದಾರಿ ತೋರಿಸಿದ್ದಾನೆ, ಒಂದು ಪರಿಹಾರ ಕೊಟ್ಟಿದ್ದಾನೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಾಯಲ್ ಮೀಡಿಯಾ ಸರ್ಪಿಸುವ ಟೈಮ್ 9 ನ್ಯೂಸ್. ನಾನು ಜೈರಾಮ್. ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಸಹಜ. ಅದೇ ರೀತಿ ಕಷ್ಟ ಬಂದಾಗ ಅಲ್ವಾ ದೇವ್ರನ್ನ ನೆನಪಿಸ್ಕೊಳೋದು. ಪವರ್ಫುಲ್ ದೇವ್ರು ತುಮಕೂರು ತಾಲೂಕಿನ ಚಿಕ್ಕಣ್ಣ ಸ್ವಾಮಿ, ಇದು ಪವರ್ಫುಲ್ ದೇವ್ರು ಅಂತ ಎಲ್ಲಾ ಭಕ್ತಾದಿಗಳು ಹೇಳ್ತಾರೆ. ನಾವು ಇವತ್ತು ಆ ಪುಣ್ಯ ಕ್ಷೇತ್ರಕ್ಕೆ ಒಂದ್ಸಲ ಹೋಗಿ ಬರೋಣ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ. ನಿಮ್ಗೆ ಏನು ಒಳ್ಳೇದಾಗಿದೆ? ನಾವು ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗುತ್ತೆ. ಏನು ಅನ್ಕೊಂಡಿದ್ರ? ನಾವು ಏನಾದರೂ ಒಂದು ಕೆಲಸ ಕಾರ್ಯ, ಮದುವೆ ಮುಂಜಿ, ಇನ್ನೊಂದು ಮತ್ತೊಂದು ಏನು ಅನ್ಕೊಂಡ್ರೂ ಒಳ್ಳೇದಾಗುತ್ತೆ. ನಿಮ್ಗೆ ಏನಾದರೂ ಒಳ್ಳೇದಾಗಿರೋ ಎಕ್ಸಾಂಪಲ್ ನೀವು ಹೇಳ್ಬೋದಾ ಸರ್? ಎಕ್ಸಾಂಪಲ್ಲು, ನಾವೊಂದು ತುಂಬ ಕಷ್ಟದಲ್ಲಿದ್ದೋ, ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೋ, ಆಗಿದೆ. ನಾವು ತುಂಬ ತೊಂದರೆಯಲ್ಲಿದ್ದೋ, ಸ್ವಾಮಿ ದಯದಿಂದ ಒಳ್ಳೇದಾಗೈತೆ. ನಿಮ್ಮ ಹೆಸರು? ರುದ್ರಪ್ಪ ಅಂತ. ಮೇಡಮ್, ಈ ದೇವಸ್ಥಾನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಬರ್ತಾ ಇದೀವಿ. ನಾವು ಒಂದು 25 ವರ್ಷದಿಂದ ಬರ್ತಿದ್ದೀವಿ. ನಮ್ಮ ಮನೆ ದೇವಿದೇನೆ. ನಾವು ಕೇಳ್ಕೊಂಡಿದ್ದೆಲ್ಲ ಆಗೈತೆ. ನಮ್ಗೆ ಏನು ಅನ್ಕತೀವೋ ಅದಾಗುತ್ತೆ. ಏನು ಅನ್ಕೊಂಡಿದ್ರ? ಏನಾಗಿದೆ? ಕಟ್ಟಬೇಕು ಅಂದ್ರೆ ಮನೆ ಕಟ್ಟಿದ್ದೀವಿ. ನಮ್ಮ ಮಕ್ಕಳು ಒಂದು ಗಂಡು ಮಗು ಬೇಕು, ಗಂಡು ಮಗನೂ ಆಗೈತೆ. ಎಲ್ಲ ಅನ್ಕೋದನ್ನು ಮಾಡ್ಕೊಟ್ಟೈತೆ. ಈ ದೇವಸ್ಥಾನದಿಂದ ನಿಮ್ಗೆ ಒಳ್ಳೇದಾಗಿದ್ಯಾ? ಆಗೈತೆ, ತುಂಬ ಒಳ್ಳೇದಾಗಿದ್ಯಾ? ಮೇಡಮ್ ನಮಸ್ತೆ. ಈ ಸನ್ನಿಧಿಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಸರೋಜ ಅಂತ. ನಾವು ಉಜ್ಜನಹಳ್ಳಿ, ನಮ್ಮ ಅಪ್ಪ ಊರು. ನಮ್ದು ಆನ್ಸರಿಗೆ ಕೊಟ್ಟಿರೋದು. ನಮಗೆ ಚಿಕ್ಕದ್ರಿಂದ ದೇವಸ್ಥಾನಕ್ಕೆ ಬಂದು ಪ್ರತಿಯೊಂದು ಒಳ್ಳೇದಾಗಿದೆ. ನಮಗೆ ಮನೆ ತಗೊಂಡು ಮಗನೇ ತಗೊಂಡಿದ್ದೀವಿ, ಮಗಳು ತೊಂದು ಪ್ರತಿಯೊಂದು ಒಳ್ಳೇದಾಗಿದೆ. ಮೇಡಮ್, ವರ್ಷಕ್ಕೆ ಎಷ್ಟು ಸಲ ಬರ್ತೀರಾ ಈ ಟೈಮ್? ವರ್ಷಕ್ಕೆ ಒಂದು 2-3 ಸತಿ ಬರ್ತೀವಿ. 2-3 ಸತಿ ಬರ್ತೀವಿ. ಪ್ರತಿ ವರ್ಷ ಕೂಡ ಮಿಸ್ ಮಾಡದೆ ಬರ್ತೀರಾ ಮೇಡಮ್? ಅದರಲ್ಲೇ ಬರ್ತೀವಿ. ಈ ದೇವಸ್ಥಾನಕ್ಕೆ ಬಂದು ಏನಾನ ಕೋರಿಕೆ ಇಟ್ಟು ಅಡಿಕೆ ಕಟ್ಬಿಟ್ಟು ಹೋದ್ರೆ ಪ್ರತಿಯೊಂದು ಆಗುತ್ತೆ ಕೆಲಸ. ಈ ದೇವಸ್ಥಾನದ ಬಗ್ಗೆ ನಿಮ್ಮ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏನು ಹೇಳ್ತೀರಾ? ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ದೇವಸ್ಥಾನದ ಎಲ್ಲ ಕಡೆನೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಂದು ಒಳ್ಳೆಯದಾಗಿದೆ ನಮಗೆಲ್ಲ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ಲಲಿತಾ ಅಂತ. ಯಾವ ಊರು ಮೇಡಮ್? ನಮ್ಮದು ಬೆಂಗಳೂರು. ಬೆಂಗಳೂರಾ? ವರ್ಷಕ್ಕೆ ಎಷ್ಟು ಸಲ ಬರ್ತೀರಾ ಮೇಡಮ್? ನಾವು ವರ್ಷಕ್ಕೆ ಒಂದು 7-8 ಸಲ ಬರ್ತೀವಿ. ಅಣ್ಕಾಯಿ ಒಕ್ಕಲಾಗಿದ್ದೀವಿ ನಾವು ಇಲ್ಲಿ. ನಾವು ಅಯ್ಯಪ್ಪನ ತುಂಬ ನಂಬಿದ್ದೀವಿ. ನಾವು ಪ್ರತಿಯೊಂದು ಕೆಲಸನೂ ನಾವು ಅಂದ್ಕೊಂಡಂಗೆ ನಡೆಯುತ್ತೆ. ಮೇಡಮ್, ನಿಮ್ಮ ವಾಕ್ಯದಲ್ಲಿ
ಕಾರ್ಯದಲ್ಲಿ ಜಯ ಕೊಟ್ಟೆ ಕೊಡ್ತಾರೆ ಬಾಬು. ಎಲ್ಲ ಭಗವಂತ ಪ್ರತಿಯೊಂದು ಜನಕ್ಕೂ ಒಳ್ಳೇದು ಮಾಡ್ತಾನೆ ಭಗವಂತ. ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಅನುಕೂಲತೆ ಕೊಡ್ತಾನೆ. ಯಾವುದೇನು ತೊಂದರೆ ಕಟ್ಟೇನಿಲ್ಲ. ಒಳ್ಳೆ ಧರ್ಮವಾದಂಥದ್ದು ಅವ್ರಿಗೆ ಯಾವುದು ಒಂಚೂರು ತೊಂದರೆ ಕಟ್ಟಿಲ್ಲ. ಕಟ್ಟರಿಗೆ ಸುಕ್ತರಿಗೆ ಎಲ್ಲಕ್ಕೂ ಒಳ್ಳೇದು ಮಾಡ್ತಾನಪ್ಪ. ರಾಮನಗರ ಚಂದ್ರು, ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಎಲ್ಲ ಒಳ್ಳೇದಾಗಲಿ ಅಂತ ಆ ನಂಬಿಕೆ ನಮಗಿದೆ, ಒಳ್ಳೇದಾಯ್ತದೆ, ಅದಕ್ಕೋಸ್ಕರ ಬಂದಿದ್ದೀವಿ ನಾವು ರಾಮನಗರ ಒಡೆರಳ್ಳಿ. ದಿನನಿತ್ಯ ಸಾವಿರಾರು ಜನ ಬಂದು ಪುಣ್ಯಕ್ಷೇತ್ರ ಸರ್ ಇದು. ಚಿಕ್ಕಣ್ಣ ಸ್ವಾಮಿ ಪುಣ್ಯಕ್ಷೇತ್ರ ಅಂದ್ರೆ 500 ವರ್ಷ ಹಿಂದೆಂದು ಇತಿಹಾಸ ಇರೋ ದೇವಸ್ಥಾನ. ಇಲ್ಲಿ ಆಲ್ರೆಡಿ ಜನಗಳು ಬರೋದು ಹೋಗೋದು, ವೆಹಿಕಲ್ಗಳು, ಬಡವರು ದೇವ್ರಿದು ಎಷ್ಟು ಅನುಕೂಲ ಮಾಡ್ತದೆ. ಇಲ್ಲಿ ಯಾರು ಬಂದು ನಂಗೆ 10 ರೂಪಾಯಿ ಕೊಡಪ್ಪ ಅಂತ ದೇವಸ್ಥಾನಕ್ಕೆ ಯಾರು ಕೇಳೋರಿಲ್ಲ. ಬಂದು ಕೈ ಮುಗಿದು ಹೋದ್ರು ಸಾಕು, ಅಷ್ಟು ದೇವರು ಒಳ್ಳೇದು ಮಾಡೋ ಅಂತ ದೇವಸ್ಥಾನ. ಇಲ್ಲಿ ಡೈಲಿ ಅಷ್ಟು ಸಾವಿರಾರು ಜನ ಬರ್ತವೆ, ವೆಹಿಕಲ್ ಹೋಗ್ತವೆ. ಮಾಜಿ MLA ಫಸ್ಟ್ MLA ಹೇಳ್ದು ಅವರು ಮಾಡಲಿಲ್ಲ, ಈ MLA ಗಂತೂ ಹೇಳ್ತಾ ಇದೀವಿ. ಮೊನ್ನೆ ಒಂದ್ಸಲ ಎಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದು ಅಲ್ಲಿ ಬಂದಿದ್ದು, ರೋಡ್ ಮಾಡ್ಕೊಡಿ ಸರ್, ಹಿಂಗೆ ಆಗ್ಬಿಡೋದು, ಜನ ಡೈಲಿ ಓಡಾಡ್ತಾರೆ, ಹಿಂಗೆ ಆಗ್ಬಿಡೋ ಸಮಸ್ಯೆ ಆಗ್ಬಿಡೋದೆ, ರೋಡ್ ಮಾಡಿಸ್ಕೊಡಿ ಸರ್. ನಾವು ಅದಕ್ಕೆ ಏನಾಗಿದೆ ರೋಡ್ ಏನಿಲ್ಲ ಸರ್, ಆಟೋ ಓಡಾಡ್ಸಕ್ಕಲ್ಲ, ಹೆಲಿಕಾಪ್ಟರ್ ಓಡಾಡ್ಸಕ್ ಮಾಡಿಬಿಡ್ತೀನಿ ಬಿಡಪ್ಪ ಅಂತ ಟೀಕೆ ಮಾತಾಡಿದ್ರು ಅಯ್ಯಪ್ಪ ಸುರೇಶ್ ಗೌಡ್ರು. ಇದಕ್ಕೆ ಒಬ್ರು MLAಗಳಿದ್ದಾರೆ, JDPಗಳಿದ್ದಾರೆ. ಹೈವೇ ಹತ್ರ ಇರೋ ರೋಡ್ ಇದು. ಏನಪ್ಪ ದೂರ ಎಲ್ಲ ಮೂಲೆಲ್ಲ ಐತಿ, ಮೂಲೆ ಗುಂಪಲ್ಲದ್ ಬಿಡಪ್ಪ ಅಂತ ಅನ್ನಂಗಿಲ್ಲ. 2 ಕಿಲೋಮೀಟ್ರು ಮಂತ್ರಿಗಳು ಬರ್ತಾರೆ, MLAಗಳು ಬರ್ತಾರೆ. ಕೆಲಸ ಆಗ್ಬೇಕಂದ್ರೆ ಸ್ವಾಮಿ ನಾವು ಕೂತಾಗ ಬಂದು ಕೈ ಮುಗಿದ್ಬಿಟ್ಟು ಕೆಲಸ ಗೆದ್ದಕ್ಕೆ ಬರ್ತಾರೆ ಹೊರತು ಒಬ್ರು 10 ಪೈಸದ ಒಂದು ಅನುಕೂಲದಂತ ಮಾಡೋದಲ್ಲ ಬಿಡಿ, ಏನು ಮಾಡಿಲ್ಲ. ಈಗ ರೋಡಲ್ಲಿ ನೋಡಕ್ಕೆ ಹೋಗ್ಬಿಟ್ರೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಎಷ್ಟು ಗಾಡಿಗಳು ಬಿದ್ದೋಗ್ಬಿಟ್ಟವೋ, ಎಷ್ಟು ಸ್ಕೂಟ್ರ್ ಬಿದ್ದವೋ, ಎಷ್ಟು ಜನಕ್ಕೆ ಅನಾನುಕೂಲ ಆಗ್ಬಿಟ್ಟದ. ಇಲ್ಲಿ ಸ್ವಾಮಿ ಒಳ್ಳೇದು ಮಾಡ್ತಾರೆ, ಒಳ್ಳೇದು ಮಾಡಿಸ್ಕೊಳಕ್ಕೆ ಮಾತ್ರ ಬರ್ತವೆ ಹೊರತು ಸ್ವಾಮಿ ಕ್ಷೇತ್ರಕ್ಕೆ ಒಂಚೂರು ಏನೋ ಒಳ್ಳೇದು ಮಾಡೋಣ, ಒಂದು ರೋಡ್ ಮಾಡೋಣ, ಏನೋ ಒಂದು ವ್ಯವಸ್ಥೆ ಮಾಡೋಣ, ಒಂದು ಅನುಕೂಲ ಮಾಡೋಣ ಅನ್ನೋ ಒಬ್ಬರು ಬರಲ್ಲ ಸರ್. ಇಲ್ಲಿ ಅಷ್ಟು ಅನಾನುಕೂಲ ಆಗ್ಬಿಡುತ್ತೆ. ರೋಡಿಂದು ನೀರಿನಗಳು ಸಮಸ್ಯೆಗಳು ಇವೆಲ್ಲ ಅಷ್ಟೇ. ಯಾರೋ ಬರ್ತಾರೆ, ಒಂದ್ಸಲಿ ಮಾಡ್ತಾರೆ, ಹೋಗ್ತಾರೆ, ಅಷ್ಟು ಫುಲ್ ಅನಾನುಕೂಲ. ಮೇನ್ ರೋಡ್ ಬೇಕು ಸರ್. ಇಲ್ಲಿ ರೋಡ್ ಮಾಡ್ಬಿಟ್ರೆ ಚೆನ್ನಾಗಿದೆ, ಯಾರು ತಲೆಗೆ ಹಾಕಂತಲ್ಲ. ನಮ್ಗೆ ಹೇಳಿ ಸಾಕೋಗ್ಬಿಡೋದು. ಅಧಿಕಾರಿಗಳು ಅದೇ ಇವ ಇಟ್ಟಿಗೆ ಮಾತು. ಒಬ್ಬ MLAನೇ ಸರ್, MLA ಅಧಿಕಾರಿಗಳು ಮಾತು ಅಧಿಕಾರಿಗಳು ಹೇಳಿ ಮಾಡ್ಸೋ. MLAನೇ ಹಿಂಗಂದ್ರು. ನಾವೆಲ್ಲರೂ 4-5 ಹುಡುಗರು ಹೋಗಿ ಸೇರ್ಕೊಂಡು ಟೂರ್ನಮೆಂಟ್ ಇರತ್ತ ಕೇಳೋದಕ್ಕೆ ಹೆಲಿಕಾಪ್ಟರ್ ಓಡಾಕ್ ಮಾಡಿಸ್ತೀನಿ ಬಿಡಪ್ಪ ಅಂದಯ್ಯಪ್ಪ ಲೆಕ್ಕಾಕಿ. ಆಯ್ತು ಬಿಡಪ್ಪ, ಏನೋ ಮಾಡಿಸ್ಕೊಡ್ತೀನಿ ಹೋಗ್ರು ಅಂದಿಲ್ಲ. ಹೆಲಿಕಾಪ್ಟರ್ ಓಡಾಡ್ಸಂಗೆ ಮಾಡ್ತೀನಿ, ಹೋಗಿ ಒಂದು ರೋಡ್ ಚೆನ್ನಾಗಿಲ್ಲ ಮಾಡಿಸ್ಕೊಡಿ ಸರ್ ಅನ್ನೋದಕ್ಕೆ. ಗೆದ್ದ ಕಾಲಕ್ಕೆ ಇಲ್ಲಿ ಬಂದಾಗ ಗೆದ್ದಾಗ ಬರ್ತಾರೆ ಅಷ್ಟೇ ಓಟ್ ಕೇಳಕ್ಕೆ. ನಾವೇನು ನಮ್ಮನೆ ಕೇಳ್ತಾ ಇಲ್ಲ, ನಮ್ಮನೆಗೆ ಏನೋ ಮಾಡ್ಕೊಡಿ ಸರ್, ಇಲ್ಲ ನಮಗೊಂದು ಇದು ಮಾಡಿಸ್ಕೊಡಿ ಸರ್, ನಮ್ಗೊಂದು ಕೆಲಸ ಕೊಡಿಸಿ ಸರ್ ಅಂತ ಕೇಳ್ತಾ ಇಲ್ಲ ನಾವು. ಓಡಾಡಕ್ಕೆ ಸಾವಿರಾರು ಜನ ಓಡಾಡ್ತಾರೆ, ನಾವಿಲ್ಲ ನಮ್ಮನೆ ಮುಂದೆ ರೋಡ್ ಮಾಡ್ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ಅಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದೀವಿ, ಎಲ್ಲರೂ ಕೊಟ್ಟಿದ್ದೀವಿ ಸರ್. ಎಲ್ಲರೂ ಕೊಟ್ಟರು, ಯಾರು ತಲೆನೇ ಕೆಡ್ಸ್ಕೊಂಡಿಲ್ಲ, ರೋಡ್ ವಿಚಾರದ ತಲೆನೇ ಕೆಡ್ಸ್ಕೊಂಡಿಲ್ಲ. ನಮ್ಮ ಹೆಸರು ಅಶ್ವಥ್ ನಾರಾಯಣ್ ಅಂತ ಸರ್. ನಾವು ಆಟೋ ಡ್ರೈವರ್, ಇಲ್ಲೇ ಆಟೋ ಓಡಿಸೋದು, ದಿನನಿತ್ಯ ಇಲ್ಲೇ ಇರೋದು ನಾವು. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710. ಇಲ್ಲಿ ರೋಡ್ ಚೆನ್ನಾಗಿಲ್ಲ, ದೇವಸ್ಥಾನ ಫೇಮಸ್ ಆಗಿದೆ, ತುಂಬ ಫೇಮಸ್ಸು ಸತ್ಯವಾದ ದೇವರು. ಆದರೆ ರೋಡು ಜನಗಳಿಗೆ ಎಲ್ಲೆಲ್ಲಿಂದ ಬರ್ತಾರೆ, ತುಂಬ ದೂರದಿಂದ ಎಲ್ಲ ಬರ್ತಾರೆ. ರೋಡ್ ವ್ಯವಸ್ಥೆ ಸರಿಗಿಲ್ಲ. ರೋಡೆಲ್ಲ ನೀಟಾಗಿ ಮಾಡಿಕೊಡ್ಬೇಕು. ಈ ಕಡೆ ಗೆದ್ದಿರೋರು ಯಾರು MLAಗಳು MP ಗಳು ಅವರೆಲ್ಲ ಏನು ಈ ಕಡೆ ಏನು ಒಂದು ಸ್ವಲ್ಪನೂ ರೋಡ್ ಚೆನ್ನಾಗಿಲ್ಲ. ನಾವು ತುಂಬ ವರ್ಷದಿಂದ ಬರ್ತೀವಿ, ಆಲೇ ಒಂದು 25 ವರ್ಷದಿಂದ ಬರ್ತಾ ಇದ್ದೀವಿ. 25 ವರ್ಷದಿಂದನೂ ಇದೇ ಥರ ಐತೆ ರೋಡು, ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಜನಗಳಿಗೆ ಭಾರಿ ತೊಂದರೆ ಆಯ್ತೈತಿ. ಮತ್ತು ಆದರೆ ಅವ್ರಿಗೆ ಅನುಕೂಲ ಆದರೆ ಬಸ್ ವ್ಯವಸ್ಥೆನೂ ಹಾಕಿದ್ರೆ ಇನ್ನೂ ಜನಗಳಿಗೆ ಒಳ್ಳೇದಾಗುತ್ತೆ. ಪಾಪ ಬಡವರೆಲ್ಲ ಇರ್ತಾರೆ, ಆಟೋದಲ್ಲಿ ಓಡಾಡೋಕ್ಕೆ 20 ರೂಪಾಯಿ ತೊಗೋತಾರೆ. ಹೋಯ್ತಾ 20, ಬತ್ತಾ 20, 40 ರೂಪಾಯಿ ಆಗುತ್ತೆ. ಬಸ್ ಸೌಕರ್ಯ ಇದ್ದರೆ ಒಂದು 10 ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೋದು.
ನೋಡಿದ್ರಲ್ಲ ವೀಕ್ಷಕರೇ, ತುಮಕೂರು ತಾಲೂಕಿನ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ದಿನನಿತ್ಯ ನೂರಾರು ಭಕ್ತರು ಬೇರೆ ಬೇರೆ ಊರಿಂದ ಆಗಮಿಸ್ತಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೇವರ ಮುಂದೆ ಪ್ರಾರ್ಥನೆ ಕೂಡ ಮಾಡ್ಕೊಂತಾರೆ. ಇಲ್ಲಿಗೆ ಬೇರೆ ಬೇರೆ ಊರಿಂದ ನೂರಾರು ಭಕ್ತರು ಆಗಮಿಸ್ತಾರೆ, ತಮ್ಮ ಕಷ್ಟಗಳನ್ನು ಹೇಳ್ಕೊಂತಾರೆ. ನಿಮಗೂ ನಿಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟ ಇದ್ರೆ ಒಮ್ಮೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ, ನಿಮಗೂ ಒಳ್ಳೇದಾಗ್ಬೋದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಜೈರಾಮ್, ಟೈಮ್ 9 ನ್ಯೂಸ್, ತುಮಕೂರು.